ಚೆನ್ನಾಗಿದ್ದೀರಲ್ವಾ? ಇಂದಿನ ಆನ್ಲೈನ್ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ತರಗತಿ 5ನೇ ಪಾಠ 1 ಒಟ್ಟಿಗೆ ಬಾಳುವ ಆನಂದ. ಇದು ಒಂದು ಜನಪದ ಕಥೆ. ಜನಪದ ಕಥೆ ಅಂದರೆ ಬಾಯಿಯಿಂದ ಬಾಯಿ ಮೂಲಕ ಪ್ರಸಾರವಾಗುವಂತಹ ಕಥೆಗಳಿಗೆ ಆಡು ಭಾಷೆಯಲ್ಲಿ ಇರ್ತಾವಲ್ಲ ಯಾವ ಕಥೆಗಳು ಅವೆಲ್ಲ ಜನಪದ ಕಥೆಗಳು ಅಂತ ಹೇಳಿ ಹೇಳ್ಬೋದು. ಇಲ್ಲಾಂದರೆ ಯಾವುದಾದ್ರೂ ಒಂದು ಕವಿ ಬರೆದಿದ್ರೆ ಅದರದ್ದೇ ಒಂದು ತನ್ನದೇ ಆದಂತಹ ಒಂದು ಪಾಠವನ್ನು ಹೊಂದಿರುತ್ತದೆ. ಆದರೆ ಈ ಪಾಠ ಜನಪದ ಬಾಯಿ ಮೂಲಕ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಒಂದು ಜನಪದ ಕಥೆ, ಒಟ್ಟಿಗೆ ಬಾಳುವ ಆನಂದ. ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಒಟ್ಟಿಗೆ ಬಾಳುವ ಆನಂದ ಅಂದ್ರೆ ಮೊದಲ ನಾನು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಈಗ ನಾವು ಒಬ್ಬರೇ ಒಂದು ಕೆಲಸ ಮಾಡ್ತೀವಿ, ಯಾವುದಾದ್ರೂ ಒಂದು ಭಾರವಾದಂತಹ ವಸ್ತು ಅಥವಾ ಭಾರವಾದಂತಹ ಕಲ್ಲನ್ನು ನಾವು ಎತ್ತಬೇಕಾದ್ರೆ ಅದು ಒಬ್ಬರಿಂದ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಒಬ್ಬರಲ್ಲಿ ಅಷ್ಟೊಂದು ಶಕ್ತಿ ಇರುವುದಿಲ್ಲ. ಹಾಗಾಗಿ ನಾವು 2 ಅಥವಾ 5 ಜನನೋ ಅಥವಾ 10 ಜನನೋ ಕೂಡಿ ಎತ್ತಿದಾಗ ಅದು ಎತ್ತುತ್ತದೆ. ಆಗ ಏನಾಗುತ್ತೆ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ನಮಗೆ ತಿಳಿದು ಬರುತ್ತದೆ. ಇದು ಈ ಪಾಠದ ಪೀಠಿಕೆ. ಈ ಪಾಠದ ಪ್ರವೇಶ ನೋಡೋಣ. ಒಂದು ಹಳ್ಳಿ. ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳವಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಏನೋ ಒಂದಾನೊಂದು ಊರಲ್ಲಿ ಒಂದು ಹಳ್ಳಿ ಇತ್ತು. ಅಲ್ಲಿ ಒಂದೇನಿತ್ತು, ಹೊಲ ಇತ್ತು. ಅದು ಯಾರ್ದು? ರೈತನ ಹೊಲ ಆಗಿತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ನೋಡಿ ಮಕ್ಕಳೇ, ಬೇವಿನ ಮರ. ಇದು ಒಂದು ಬೇವಿನ ಮರ. ಬೇವಿನ ಮರದ ಕೆಳಗೆ ಒಂದು ಕಲ್ಲು ಬಂದು ನಿಂತುಕೊಂಡಿತು. ಬೇವಿನ ಮರದ ಕೆಳಗೆ ಒಂದು ಕಲ್ಲು ಬಂದು ನಿಂತುಕೊಂಡಿತು. ಮೇಲೆ ಹಕ್ಕಿಗಳು. ಆ ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳೇನು? ಹಕ್ಕಿಗಳ ಹಿಕ್ಕೆ ಅಂದ್ರ ಹಕ್ಕಿಗಳು ಅವು ಹಿಕ್ಕೆ ಬೀಳ್ತಾವಲ್ಲ, ಅವೆಲ್ಲ ಕಲ್ಲಿನ ಮೇಲೆ ಬಿದ್ದು ಆ ಕಲ್ಲು ಏನಾಗೋಯ್ತು, ಬರ್ತಾ ಬರ್ತಾ ಅದು ಬೆಳ್ಳನೆಯ ಕಲ್ಲು ಆಗೋಯ್ತು. ವಿಭೂತಿ ತರ ಆಗೋಯ್ತು ಆ ಕಲ್ಲು. ಆ ಕಲ್ಲು, ಬಿಳಿಯ ಕಲ್ಲು, ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಂಡಿತು. ಆ ಕಲ್ಲು ಯಾವ ರೀತಿ ಕಂಡಿತು? ಅಮ್ಮನ ಕಲ್ಲಿನಂತೆ ಕಂಡಿತು. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡು ಸುಖವಾಗಿದ್ದವು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಏನೋ ಈಗ ಒಂದು ಯಾವುದೋ ಒಂದು ಈಗ ಗಿಡದಾಗ ಅದು ಶಕ್ತಿ ಇರ್ತದ, ಅದು ಇರ್ತದ ಅಂತ ಹೇಳಿ ಅದು ಹಳ್ಳಿಯ ಮಂದಿಯ ಮೂಢನಂಬಿಕೆ ಆಗಿರ್ತದ. ಹಾಗಾಗಿ ಅವೆರಡು ಕಲ್ಲು ಸುಖಮಯವಾಗಿ ಜೀವನ ಸಾಗಿಸ್ತಾ ಇದ್ವು. ಆ ಹಳ್ಳಿಯ ಜನ ಆ ಕಲ್ಲು ಮತ್ತು ಆ ಬೇವಿನ ಮರದ ತಂಟೆಗೆ ಹೋಗುತ್ತಿರಲಿಲ್ಲ. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂದಿತು. ಅಂದ್ರೆ ಏನಂತ ತಿಳಿತವಕ, ನನ್ಲಿತ್ತೆ ಇದಕ್ಕ ಅಮ್ಮನ ಮರ ಅಂತಾರ, ಹಂಗ ಹಿಂಗ ಅಂತ ಹೇಳಿ ಅವಕ್ಕೆ ಏನಾಯ್ತು, ಅಮ್ಮನ ಕಲ್ಲಿಗೇನು ಜಂಬ ಬಂತು. ನಾ ಬಂದು ಇದಕ್ಕೆ ಕುತ್ತಿ ಸಲುವಾಗಿ ಅದಕ್ಕೇನು ಅಮ್ಮನ ಮರ ಅಂತಾರ ಅಂತ ಹೇಳಿ ಅದಕ್ಕೆ ಅಮ್ಮನ ಕಲ್ಲಿಗೆ ತಿಳಿತು. ಅಮ್ಮನ ಮರಕ್ಕೆ ಏನು ತಿಳಿತದ, ಈ ಕಲ್ಲಿಗೆ ನನ್ನ ಗಿಡದ ಕೆಳಗೆ ಈ ಕಲ್ಲು ಕುಂತದ ಅಂತ ಹೇಳಿ ಇದಕ್ಕೆ ಅಮ್ಮನ ಕಲ್ಲು ಅಂತಾರ ಅಂತ ಹೇಳಿ ಬೇವಿನ ಮರಕ್ಕೆ ಜಂಬ ಬರ್ತದ. ಬೇವಿನ ಮರ ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಹೀಗೆ ಎರಡು ಜಗಳ ಮಾಡಿದವು. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಆ ಕಲ್ಲು, ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ. ಹೀಗೆ ಎರಡು ತಮ್ಮೊಳಗೆ ಆಲೋಚಿಸುತ್ತಿದ್ದವು. ಏನು, ಬೇವಿನ ಮರಕ್ಕೇನು
ನನ್ನ ಕೆಳಗೆ ನೀ ಬಂದು ಕೂತಿದಂತ ಹೇಳಿ ನಿನಗ ಅಮ್ಮನ ಕಲ್ಲು ಅಂತಾರ. ಗೊತ್ತದ ಏನಂತ ಹೇಳಿ ಹಿಂಗ ಜಂಬದಿಂದ ಅಮ್ಮನ ಕಲ್ಲಿಗೆ ಹೇಳ್ತದ. ಅಮ್ಮನ ಕಲ್ಲು ಏನಂತದ, ನಾನು ನಿನ್ನ ಮರದ ಕೆಳಗೆ ಕೂತಿದ್ದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಅಂತ ಹೇಳಿ ಕಲ್ಲು ಬೇವಿನ ಮರಕ್ಕೆ ಹೇಳ್ತದ. ಹೀಗೆ ಒಂದಕ್ಕೊಂದು ಏನ್ ಮಾಡ್ತಾವ, ಜಗಳ ಆಡಲು ಶುರು ಮಾಡ್ತಾವ. ಆಗ ಕಲ್ಲು ಏನ್ ಮಾಡ್ತದ, ಕಲ್ಲು ತನಗೆ ಸಿಟ್ಟು ಬಂದು ಉರುಳಿ 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 ಬೇರೆ ಕಡೆ ಹೋಗಿ ನಿಂತ್ಕೊಂಡ್ ಬಿಡ್ತದ. ಹೀಗೆ ಎರಡು ತಮ್ಮೊಳಗೆ ಆಲೋಚಿಸುತ್ತ, ಅಂದ್ರೆ ಒಂದ್ರೊಳಗೊಂದು ಜಂಭ ಅಹಂ ಅನ್ನೋದು ಅವರ ಮನಸ್ಸಲ್ಲಿ ಹುಟ್ಕೊಂಡಿರ್ತದೆ. ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಆ ಹೊಲ ಇದ್ದಂತಹ ಮನುಷ್ಯ ಏನ್ ಮಾಡ್ತಾನ, ತನ್ನ ಇಬ್ಬರ ಮಕ್ಕಳಿಗೆ ಕರ್ಕೊಂಡು ಹೊಲ ಉಳ್ಲಿಕ್ಕೆ ಬರ್ತಾನೆ. ಉಳದಂದ್ರ ಹೊಲವನ್ನು ಮತ್ತೆ ಈಗ ಯಾವ್ದಾದ್ರೂ ಒಂದು ತೊಗರಿ ಹಾಕಿದ್ರಂದ್ರ ಅದು ತೆಗೆದು ಮತ್ತೊಂದು ಮಾಡ್ತಾರಲ್ಲ, ಅದು ಈಗ ಮತ್ತೆ ಏನಾದ್ರೂ ಜೋಳ ಅದು ಮುಂದೆ ಹಾಕಲದಿತ್ತಂದ್ರೆ ಅದಕ್ಕೆ ಏನ್ ಮಾಡ್ತಾರ, ಮೊದಲು ಹೊಲವನ್ನು ಉಳುತ್ತಾರೆ. ಅದೇ ರೀತಿ ಆ ರೈತನು ಕೂಡ ತನ್ನ ಮಕ್ಕಳಿಬ್ಬರನ್ನು ಕರೆದುಕೊಂಡು ಹೊಲಕ್ಕೆ ಬರುತ್ತಾನೆ. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಅಮ್ಮನ ಕಲ್ಲು ಅಂದ್ರೆ ಅವು ಎರಡು ಜೋಡಿ ಇದ್ದಿದ್ರಿಂದ ಏನೋ ಶಕ್ತಿ ಇರುವಂತವು ಅಂತ ಹೇಳಿ ಎಲ್ಲರೂ ಬಿಟ್ಟಿರ್ತಾರೆ. ಆದ್ರೆ ಕಲ್ಲೇ ಇಲ್ಲಲ್ಲ, ಅದಕ್ಕೆ ಈ ಮರವನ್ನು ಕಡಿಸಿ ಚಕ್ರ ಮಾಡಿಸು, ನೇಗಿಲದು ಚಕ್ರ ಮಾಡಿಸು ಅಂತ ಹೇಳಿ ಹೇಳ್ತಾನೆ. ಯಾರು, ಅವರ ರೈತ ಮಕ್ಕಳಿಗೆ ಹೇಳುತ್ತಾನೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಮತ್ತ ಕಲ್ಲ ಬೇರೆ ಎಲ್ಲೋ ದೂರ ಹೋಗಿ ಕೂತ್ಕೊಂಡಿರ್ತದ, ಅದಕ್ಕೂ ಏನಂತಾನ, ಈ ಕಲ್ಲನ್ನು ಒಡೆಸಿ ನಮ್ಮ ನೇಗಿಲಿಗೆ ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳ್ತಾನ. ಒಡೆಸ್ಬಿಡ್ರಪ್ಪ ಇದನ್ನು ಅಂತ ಹೇಳಿ ತನ್ನ ಮಕ್ಕಳಿಗೆ ಹೇಳ್ತಾನೆ. ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡು ಭಯದಿಂದ ನಡುಗಿದವು. ಏನಾಯ್ತು, ನಾವು ಇಬ್ರು ಇದ್ದೇವಂದ್ರ ಸುಮ್ಮನೆ ಇರ್ತಿದ್ದೇವಲ್ಲ, ಈಗ ಸುಮ್ಮನೆ ನಾವು ಇಬ್ರು ದೂರ ಆಗಿದ್ಕ ನಮ್ಗೆ ಏನ್ ಮಾಡ್ತಾರ, ಮರಕ್ಕ ಕಡಿತಾರ, ನನಗ ಹೊಡಿತಾರ ಅಂತ ಹೇಳಿ ತಿಳ್ಕೊತಾವ. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ, ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲ್ಲ ಎಂದು ಬೇವಿನ ಮರವನ್ನು ಕೇಳಿತು. ಮರ ಬೇಗವಾ ಬೇಗವಾ ಎಂದು ಕಲ್ಲಿಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು. ಏನಾಯ್ತು, ಈಗ ಒಂದ್ ಮನೆ ಇರ್ತದ, ಒಂದ್ ಮನೆ ಹೊಡಿಬೇಕಂತಂದ್ರೆ ಎಷ್ಟೋ ಜನ ಕಾಯ್ತಿರ್ತಾರೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ನಮ್ಮ ಬುದ್ಧಿ ನಮ್ಮ ತಲೆಯಲ್ಲಿದ್ದರೆ ನಾವು ಯಾರ ಮಾತು ಕೇಳೋದಿಲ್ಲ, ಹಾಗೆ ನಮಗೆ ಜಂಬ ಕೂಡ ಬರುವುದಿಲ್ಲ. ಹಾಗಾಗಿ ನಾವು ಏನ್ ಮಾಡ್ಬೇಕು, ಮೊದಲು ನಮ್ಮ ತಿಳುವಳಿಕೆಯಲ್ಲೇ ನಾವು ಇರಬೇಕು. ಆಗ ಏನಾಯ್ತು, ಬೇವಿನ ಮರಕ್ಕೂ ಮತ್ತು ನಾಶ ಮಾಡ್ತಾರ ಅಂದಾಗ ಅವರಿಗೆ ತಿಳುವಳಿಕೆ ಬಂದಿತ್ತು. ಆಗ ಕಲ್ಲು ಏನಂತದ, ನಾನು ಬರಲ್ಲ ಅಂತ ಹೇಳಿ ಕೇಳ್ತದ. ಆಗ ಮರ ಏನ್ ಹೇಳ್ತದ, ಬೇಗವಾ ಅಂತ ಹೇಳಿ ಹೇಳ್ತದ. ಮತ್ತೆ ಅದು ತನ್ನ ಜಾಗಕ್ಕೆ ಯಥಾಸ್ಥಿತಿಯಾಗಿ ಹೋಗಿ ಕೂರುತ್ತದೆ. ಮತ್ತೇನಂತಾರ, ಅವರಿಬ್ರು ಸ್ನೇಹಿತರಾಗ್ತಾರೆ. ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು. ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು. ಏನಾಯ್ತು, ಅದು ಮತ್ತೆ ತನ್ನ ಜಾಗಕ್ಕೆ ಯಥಾಸ್ಥಿತಿಯಾಗಿ ಬಂದು ಕೂತ ಮೇಲೆ ಮರುದಿನ ಬೆಳಿಗ್ಗೆ ಮರ ಕಡಿಯುವವರು ಬಂದು ಏನು ನೋಡ್ತಾರ, ಅಮ್ಮನ ಕಲ್ಲು ಇಲ್ಲೇ ಅದಲ್ಲ, ಇವೆರಡು ಕಡಿಯೋದು ಬೇಡ ಒಡೆಯೋದು ಬೇಡ ಅಂತ ಹೇಳಿ ಏನ್ ಮಾಡ್ತಾರ, ಅವರು ಭಯ ಭಕ್ತಿಯಿಂದ ಹೊರಟು ಹೋಗ್ತಾರ. ಕಲ್ಲು ಒಡೆಯೋರು ಕೂಡ ಬಂದು ಇದನ್ನು ಕಡಿಯೋದು ಬೇಡ, ಇದು ಅಮ್ಮನ ಕಲ್ಲು ಅಂತ ಹೇಳಿ ಅವರು ಕೂಡ ಹೊರಟು ಹೋಗ್ತಾರೆ. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಈಗ ಎರಡು ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ಏನು, ಮುಂದವರು ಎರಡು ಸುಖವಾಗಿ ಇದ್ದವು. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನಾವೇನ್ ಮಾಡ್ಬೇಕು, ಒಟ್ಟಾಗಿ ಬಾಳಿದರೆ ಸುಖವಾಗಿರ್ತೀವಿ. ಅದೇ ಒಬ್ರೊಬ್ರು ಇದ್ದರೆ ನಮಗ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಮನಸ್ಸು ಬರಲ್ಲ, ಏನು ಬರಲ್ಲ. ಯಾವುದೇ ಸಾಮಾನಿಕೆಗಳಿದ್ದರೂ ಕೂಡ ನಮಗೆ ಮಂದಿ ಜೊತೆ ಇದ್ರೇನೆ ಮನಸ್ಸು ಬರ್ತದ. ಈಗ ಒಬ್ಬರೇ ನೀವು ಒಂದು ರೂಮ್ನಾಗ ಇದ್ದು ನೋಡ್ರಿ, ಇರ್ತೀರಿ, ಅದು ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಒಟ್ಟಾಗಿ ಬಾಳುವಲ್ಲಿಯೇ ನಮಗೆ ಆನಂದ ಸಿಗ್ತದೆ ಅಂತ ಹೇಳಿ ನಾವು ತಿಳ್ಕೋಬೇಕು. ಇದು
ಇಂದಿನ ಪಾಠದ ಸಾರಾಂಶ ಒಟ್ಟಿಗೆ ಬಾಳುವ ಆನಂದ. ಇದರ ಪದಗಳ ಅರ್ಥ ಮತ್ತು ಕೆಳಗಿನ ಪ್ರಶ್ನೆಗಳನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸಿಕೊಡುತ್ತೇನೆ. ಧನ್ಯವಾದ.